ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೀಣಾಸ್ ಗ್ಯಾಲರಿ. ಎಲ್ಲರೂ ಹೆಂಗದಿರಿ? ನಾನು ಇವತ್ತಿನ ವ್ಲಾಗ್ ಒಳಗಡೆ ಎಲ್ಲಿಗೆ ಹೋಗಿದ್ವಿ ಅಂತ ತೋರ್ಸಾತೀನಿ, ಬರೀ ನೋಡ್ಕೊಂಬರೋಣ. ಜಯ ಹನುಮಾನ ಜ್ಞಾನ ಗುಣಸಾಗರ, ಜಯ ಕಪೀಸತಿಹ ಲೋಕ ಉಜಾಗರ, ರಾಮದೂತ ತುಲಿತ ಬಲಧಾಮ, ಅಂಜನಿ ಪುತ್ರ ಪವನ ಸುತನಾಮ ಅಂತ ಹೇಳಿ ತುಳಸಿದಾಸರ ರಚನೆಯಲ್ಲಿರುವ ಶ್ರೀರಾಮರ ಪರಮ ಭಕ್ತನಾದ ಶ್ರೇಷ್ಠ ಪುರುಷ ನಮ್ಮ ಹನುಮಾನ್ಜಿಯವರ ಜನ್ಮಸ್ಥಳವಾದ ಅಂಜನಾದ್ರಿಯ ಬೆಟ್ಟಕ್ಕೆ ಬಂದೀವಿ. ಈ ಬೆಟ್ಟವು ನಮ್ಮ ಕರ್ನಾಟಕದ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನೊಳಗೈತಿ ಮತ್ತಿದ ತುಂಗಭದ್ರಾ ನದಿ ದಂಡೆ ಮೇಲೆ ಐತಿ. ಸೊ ಜೈ ಶ್ರೀರಾಮ್ ಅಂತ ಹೇಳಿ ಬೆಟ್ಟ ಹತ್ತಕ್ಕೆ ಶುರು ಮಾಡೀವಿ. ಈ ಬೆಟ್ಟಕ್ಕೆ ಅಂಜನಾದ್ರಿ ಬೆಟ್ಟ ಅಂತ ಹೇಳಿ ಯಾಕೆ ಹೆಸರು ಬಂತು? ಯಾಕಂದರೆ ತಾಯಿ ಅಂಜನಾದೇವಿ ಹೊಟ್ಟೆಯೊಳಗಡೆ ಜನಿಸಿದ ಕಾರಣ ಹನುಮಂತನಿಗೆ ಆಂಜನೇಯ ಅಂತ ಹೇಳಿ ಹೆಸರು ಬಂತು. ಮತ್ತು ಈ ಬೆಟ್ಟದ ಮೇಲೆ ಜನನ ಆಗಿರೋ ಕಾರಣ ಈ ಬೆಟ್ಟಕ್ಕೂ ಅಂಜನಾದ್ರಿಯ ಬೆಟ್ಟ ಅಂಥೇಳಿ ಹೆಸರು ಬಂತು. ಈ ಬೆಟ್ಟದ ಅಕ್ಕಪಕ್ಕದೊಳಗೆ ಇದೇ ಥರ ಇನ್ನೊಂದಿಷ್ಟು ಬೆಟ್ಟ ಅದಾವು. ಅದಕ್ಕೆ ಹೇಮಕೂಟ, ಮಾತಂಗ ಮತ್ತು ಋಷ್ಯಮೂಕ ಅಂತ ಹೇಳಿ ಪರ್ವತಗಳದಾವ. ಈ ಹೆಸರಿನ ಹಿಂದನೂ ಒಂದಿಷ್ಟು ಹಿಸ್ಟ್ರಿಗಳಿರ್ತಾವೆ. ಸೊ ಫೈನಲಿ ನಾವು ಅಂಜನಾದ್ರಿ ಬೆಟ್ಟನ ಹತ್ತಿ ಮೇಲ್ಗಡೆ ಬಂದ್ವಿ. ಮೇಲೆ ಬಂದ ತಕ್ಷಣ ಇಲ್ಲೊಬ್ಬರ ಪುಟಾಣಿಗೆ ಎಷ್ಟು ಭೇಟಿ ಆದ್ರೆ ನಮಗೆ ಅವ್ರನ್ನಷ್ಟೇ ಮಾತಾಡ್ಸ್ಕೊಂಡು ನಾವು ಒಳಗಡೆ ದರ್ಶನಕ್ಕೆ ಹೊಂಟ್ವಿ. ಗುಡಿ ಹತ್ರ ರೀಚ್ ಆದ ತಕ್ಷಣ ನಮಗೆ ಹನುಮಾನ್ಜಿ ಅವರು ಈ ಥರ ದರ್ಶನ ಕೊಟ್ರ. ಇವ್ರನ್ನ ದರ್ಶನ ಮಾಡಿಕೊಂಡು ಒಳಗಡೆ ಗರ್ಭಗುಡಿಗೆ ಹೋಗಿ ಹನುಮಂತನ ದರ್ಶನ ಮಾಡ್ಕೊಂಡ್ವಿ. ಅಲ್ಲಿ ಭಜನೆಗಳು ನಡೆದಿದ್ವು. ಮತ್ತು ಇಲ್ಲಿ ರಾಮ ಲಕ್ಷ್ಮಣ ಸೀತೆಯರ ದರ್ಶನವೂ ಆಯ್ತು. ಆಮೇಲೆ ವ್ಯೂ ಪಾಯಿಂಟ್ ಕಡೆ ಬಂದು ನೋಡಿದಾಗ ಈ ಥರ ಅಮೇಝಿಂಗಾಗಿ ವ್ಯೂ ಸಿಗ್ತೈತಿ ನೋಡೋಕೆ. ಇದು ತುಂಗಭದ್ರಾ ನದಿ. ಈ ನದಿಯಿಂದ ಆ ಕಡೆ ಇರೋದೆಲ್ಲ ಹಂಪಿ ದೇವಾಲಯಗಳು, ಹಂಪಿಯ ವಿಜಯನಗರ ಸಾಮ್ರಾಜ್ಯ ನೋಡಕ್ಕೆ ಸಿಗ್ತೈತಿ. ಈ ಬೆಟ್ಟದ ಮೇಗಿಂದ ಹಂಪಿ ಕಾಣಿಸ್ತೈತಿ. ನಮ್ಮ ಆಂಜನೇಯ ಸ್ವಾಮಿಗಳಂತೂ ಇಲ್ಲಿ ನೋಡಕ್ಕೆ ಭಾಳ ಜನ ಸಿಗ್ತಾರೆ. ಆರಾಮ್ ಮುಟ್ಟಿ ಮಾತಾಡ್ಸಿದ್ರು ಏನೂ ಮಾಡಂಗಿಲ್ಲ. ನೀವು ಏನಾದರೂ ಈ ಬೆಟ್ಟಕ್ಕೆ ಬರೋ ಪ್ಲ್ಯಾನ್ ಇತ್ತಂದ್ರೆ ಮಾರ್ನಿಂಗ್ ಸನ್ರೈಸ್ ಟೈಮ್ ಮತ್ತು ಈವ್ನಿಂಗ್ ಸನ್ಸೆಟ್ ಟೈಮ್ ಭಾರಿ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ನೋಡ್ಲಿಕ್ಕೆ ವ್ಯೂಸ್ ಚೆನ್ನಾಗಿರ್ತೈತಿ. ಆಮೇಲೆ ಬೆಟ್ಟ ಹತ್ತೋದಕ್ಕೆ ಕಷ್ಟನೂ ಆಗಂಗಿಲ್ಲ. ಹಾಗೆ ಫೋಟೋಶೂಟ್ಗೂ ಬೆಸ್ಟ್ ಟೈಮ್ ಅಂತಲೂ ಹೇಳ್ಬೋದು. ನಾವು ಸ್ವಲ್ಪ ಫೋಟೋಶೂಟ್ ಮಾಡ್ಕೊಂಡು ದೇವ್ರ ದರ್ಶನನೆಲ್ಲ ಮುಗಿಸಿ ಹೊರಟ್ವಿ. ಜೈ ಶ್ರೀರಾಮ್. ಥ್ಯಾಂಕ್ ಯು.